ಈ ಹೋಲೋಗ್ರಾಮ್ ನ ಡೀಟೇಲ್ಡ್ ಆಗಿ ನೋಡಿದಾಗ ಇದು 3D ಹೋಲೋಗ್ರಾಮ್ ಇರುತ್ತೆ. ಇದರಲ್ಲೂ ಕೂಡ ಹೋಲೋಗ್ರಾಮ್ ಹಾಕಿರ್ತಾರೆ, ಬಟ್ ಅದು 3D ಹೋಲೋಗ್ರಾಮ್ ಇರೋದಿಲ್ಲ. ಫುಟ್ಬಾಲ್ ನಲ್ಲಿ ಕೂಡ ನೀವು ನೋಡಿದಾಗ ಇದು ಒರಿಜಿನಲ್ ನಿವಿಯಾದ್ದು ಒರಿಜಿನಲ್ ಬ್ರ್ಯಾಂಡ್. ಫೇಕ್ ಇದು ಕೂಡ ಇದೆ. ಇದರಲ್ಲಿ ಕಲರ್ ಪ್ಯಾಟರ್ನ್ ಸೇಮ್ ನೀವು ಅದನ್ನ ನೋಡಬಹುದು. ಮತ್ತೆ ಇದು ಬ್ಯಾಚ್ ನಂಬರ್ಸ್ ಕೂಡ, ಇದರಲ್ಲಿ ಬ್ಯಾಚ್ ನಂಬರ್ ನ ಎಂಬಾಸ್ ಮಾಡಿರ್ತಾರೆ. ಬ್ಯಾಚ್ ನಂಬರ್ ಇದರಲ್ಲಿ ಆ ರೀತಿಯಾದಂತ ಯಾವುದೇ ಬ್ಯಾಚ್ ನಂಬರ್ಸ್ ಇರೋದಿಲ್ಲ. ಈಗಾಗಲೇ ನಮ್ಮ ನಗರ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೆಲವು ಕಡೆಗೆ ಸ್ಪೋರ್ಟ್ಸ್ ಏನು ಸಾಮಗ್ರಿಗಳಿರ್ತವೆ, ಮುಖ್ಯವಾಗಿ ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಅಥವಾ ಏನು ರ್ಯಾಕೆಟ್ಸ್ಗಳು, ಇವುಗಳು ನಕಲಿಯಾಗಿ ಮಾರಾಟ ಆಗ್ತಿದೆ ಅನ್ನುವಂತಹ ಮಾಹಿತಿ ಬರುತ್ತೆ. ಅದರಲ್ಲಿ ನಮಗೆ ಮಾಹಿತಿಯನ್ನು ಹಂಚಿಕೊಳ್ಳೋರು ಬ್ರ್ಯಾಂಡ್ ಪ್ರೊಟೆಕ್ಟರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಸಂಸ್ಥೆ ಏನಪ್ಪಾ ಅಂದ್ರೆ ಯಾವುದೇ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಅವರು ಬ್ರ್ಯಾಂಡ್ ವ್ಯಾಲ್ಯೂನ ಕಾಪಾಡುವಂತಹ ಒಂದು ಕೆಲಸ ಮಾಡುತ್ತಿರುವಂತಹ ಸಂಸ್ಥೆ. ಸೊ ಅಲ್ಲಿನ ಒಬ್ಬ ಪ್ರತಿನಿಧಿ ಸ್ಟೀಫನ್ ರಾಜ್ ಅನ್ನೋರು ಬಂದು ನಮಗೆ ಈ ರೀತಿಯಾಗಿ ಮಂಗಳೂರು ನಗರದಲ್ಲಿ ನಕಲಿ ಸಾಮಗ್ರಿಗಳನ್ನು ಮಾರ್ತಾ ಇದ್ದಾರೆ, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳನ್ನ ಅಂತ ಹೇಳಿದಾಗ, ನಾವು ನಿನ್ನೆ ದಿನ ಉಳ್ಳಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 140/2025 ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ 51-63ನೇ ಸೆಕ್ಷನ್ ಕಾಪಿರೈಟ್ ಆಕ್ಟ್ 1957 ಸೆಕ್ಷನ್ 51 ಮತ್ತೆ 63 ಅಂಡರ್ FIR ದಾಖಲೆ ಮಾಡಿಕೊಂಡು ಒಂದು ರೈಡ್ ಮಾಡ್ತಾರೆ. ಆ ಉಳ್ಳಾಲ ಪೊಲೀಸ್ ಟೀಮ್ ಏನ್ ರೈಡ್ ಮಾಡಿದಾಗ ನಮಗೆ ಅಲ್ಲಿ ಅನೇಕಾರು ಈ ರೀತಿಯಾದಂತಹ ಫೇಕ್ ಆಗಿರುವಂತಹ ಬಾಲ್ಸ್ಗಳು ಸಿಗ್ತವೆ. ಮುಖ್ಯವಾಗಿ ನೀವು ಗಮನಿಸಿದ್ರೆ ನಿವಿಯಾ ಅನ್ನೋದೇನಿದೆ ಅದು ಫುಟ್ಬಾಲ್ ನಲ್ಲಿ ಒಂದು ಪ್ರಸಿದ್ಧವಾಗಿರುವಂತಹ ಒಂದು ಬ್ರ್ಯಾಂಡ್. ಹಾಗೆ ಕಾಸ್ಕೋ ಏನಿದೆ ಅದು ವಾಲಿಬಾಲ್ ನಲ್ಲಿ ಪ್ರಸಿದ್ಧವಾಗಿರುವಂತಹ ಬ್ರ್ಯಾಂಡ್. ಮತ್ತೆ ಈ ಯೋನೆಕ್ಸ್ ಅನ್ನೋದು ಬ್ಯಾಡ್ಮಿಂಟನ್ ನಲ್ಲಿ ರ್ಯಾಕೆಟ್ಸ್ ನಲ್ಲಿ ಫೇಮಸ್ ಆಗಿರುವಂತಹ ಬ್ರ್ಯಾಂಡ್. ಇಂತಹ ಬ್ರ್ಯಾಂಡ್ಗಳ ಒಂದು ಮಾರ್ಕ್ ಗಳನ್ನ ಅವರು ನಕಲಿಯಾಗಿ ಬಳಸಿಕೊಂಡು ಜನರಿಗೆ ಗೊತ್ತಾಗದೇ ಇರುವಂತೆ ಅವುಗಳನ್ನ ಮಾರಾಟ ಮಾಡ್ತಾರೆ. ನಾವು ಅವುಗಳ ವಿಚಾರ ನೋಡಿದಾಗ ಹೆಚ್ಚು ಪ್ರೈಸ್ ನಲ್ಲೂ ಕೂಡ ಡಿಫರೆನ್ಸ್ ಇರೋದಿಲ್ಲ. ಏನಾಗುತ್ತೆ, ಗ್ರಾಹಕರು ಅದನ್ನ ಒರಿಜಿನಲ್ ಅಂತ ಅನ್ಕೊಂಡೇ ತಗೊಂತಾರೆ. ಸೊ ಇದೇ ರೀತಿಯಾಗಿ ಇನ್ನೊಂದು ಕಂಪ್ಲೇಂಟ್ ಅವರೇ ಕೊಟ್ಟಿದ್ದು. ಸೊ ಬಂದರ್ನಲ್ಲಿ ಒಂದು ಮಹಾದೇವ್ ಸ್ಪೋರ್ಟ್ಸ್ ಸೆಂಟರ್ ಅಂತ ಇದೆ. ಸೊ ಅಲ್ಲೂ ಕೂಡ ಈ ರೀತಿಯಾಗಿ ಮಾರಾಟ ಆಗ್ತಿದೆ ಅಂತ ನಮ್ಮ ಗಮನಕ್ಕೆ ಬಂದಾಗ ಅದೇ ರೀತಿಯಾಗಿ ಮತ್ತೊಂದು ಪ್ರಕರಣ, ಸೊ 95/2025 ಬಂದರ್ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಇವತ್ತು ರೈಡ್ ಮಾಡಿದಾಗ ಅಲ್ಲೂ ಕೂಡ ಅನೇಕಾರು ಈ ರೀತಿಯಾದಂತಹ ವಾಲಿಬಾಲ್ಗಳು, ಫುಟ್ಬಾಲ್ಗಳು, ನಕಲಿಯಾದಂತಹ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ಗಳು ಸಿಕ್ಕಿರ್ತವೆ. ಮತ್ತು ಆ ಪ್ರೊಸೆಸ್ ಇನ್ನೂ ನಡೀತಾ ಇದೆ, ಆ ರೈಡ್ ಇನ್ನೂ ಚಾಲ್ತಿಯಲ್ಲಿದೆ. ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ಎಲ್ಲಿಂದ ಬರ್ತಾ ಇದೆ, ಯಾರು ಡಿಸ್ಟ್ರಿಬ್ಯೂಟರ್ಸ್, ಇದನ್ನೆಲ್ಲ ನಾವು ಪತ್ತೆ ಹಚ್ಚಬೇಕಾಗುತ್ತೆ. ಸೊ ಜಲಂಧರ್ ಪಂಜಾಬ್ನಿಂದ ಬರ್ತಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದ್ರ ಬಗ್ಗೆ ಇನ್ನೂ ದೀರ್ಘವಾಗಿ ತನಿಖೆಯನ್ನು ಮಾಡಿದಾಗ ಇನ್ನಷ್ಟು ಸತ್ಯಗಳು ಹೊರಬೀಳ್ತವೆ. ಮುಖ್ಯವಾಗಿ ನಾವು ಈಗ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಒಂದು ಈ ಕೇಸ್ ಮಾಡಿದೀವಿ ಅನ್ನುವಂತಹ ತಿಳುವಳಿಕೆ, ಬೇರೆಯವರು ಈ ರೀತಿಯಾಗಿ ಮಾರ್ತಾ ಇದ್ರೆ ದಯವಿಟ್ಟು ಮಾರಬಾರ್ದು ಈ ರೀತಿಯಾದಂಥದ್ದನ್ನ ಅನ್ನೋದು ತಿಳುವಳಿಕೆ ಒಂದು ವಿಚಾರ ಆದ್ರೆ, ಮತ್ತೆ ಗ್ರಾಹಕರಿಗೂ ಕೂಡ ಒಂದು ಅರಿವು ಬೇಕಾಗುತ್ತೆ. ಸೊ ಈಗ ನೀವು ನೋಡಿದ್ರೆ ಕೆಲವು ಇವೆಲ್ಲ ತುಂಬಾ ಇದರಲ್ಲಿ ನೀವೇ ನೋಡಿದಾಗ ಯಾವ್ದು ಒರಿಜಿನಲ್ ಯಾವ್ದು ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಬಟ್ ನೀವು ತುಂಬಾ ಡೀಟೇಲ್ಡ್ ಆಗಿ ನೋಡಿದ್ರೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ, ಅದನ್ನ ಗ್ರಾಹಕರು ತಿಳ್ಕೋಬೇಕು. ಮುಖ್ಯವಾಗಿ ಇದು ಒರಿಜಿನಲ್ ಬಾಲ್ ಇರುತ್ತೆ, ಇದು ಡೂಪ್ಲಿಕೇಟ್ ಬಾಲ್ ಇದೆ. ಸೊ ಇದರಲ್ಲಿ ಹೋಲೋಗ್ರಾಮ್ ಇರ್ಬೋದು. ಈ ಹೋಲೋಗ್ರಾಮ್ ನ ಡೀಟೇಲ್ಡ್ ಆಗಿ ನೋಡಿದಾಗ ಇದು 3D ಹೋಲೋಗ್ರಾಮ್ ಇರುತ್ತೆ. ಇದರಲ್ಲೂ ಕೂಡ ಹೋಲೋಗ್ರಾಮ್ ಹಾಕಿರ್ತಾರೆ, ಬಟ್ ಅದು 3D ಹೋಲೋಗ್ರಾಮ್ ಇರೋದಿಲ್ಲ. ಮತ್ತೆ ಈ ರೀತಿಯಾದಂತಹ ಕೆಲವು ಅನವಶ್ಯಕವಾದಂತಹ ಇದುಗಳನ್ನ ಈ ಅಪ್ರೂವ್ಡ್ ಬೈ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ, ಸೊ ಈ ರೀತಿಯಾದ ಒರಿಜಿನಲ್ ಅಲ್ಲಿ ಈ ತರ ಇರೋದಿಲ್ಲ. ಮತ್ತೆ ನೀವು ಇದರ ಕ್ವಾಲಿಟಿ ಮತ್ತೆ ಟೆಕ್ಸ್ಚರ್ನೆಲ್ಲ ನೋಡಿದಾಗ ಇದ್ರ ವ್ಯತ್ಯಾಸ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಈ ಕಲರ್ ಕಾಂಬಿನೇಷನ್ ಇರ್ಬೋದು ಆ ರೀತಿಯಾಗಿ. ಸೊ ಹಾಗೆ ಇದು ಕೂಡ ಅಷ್ಟೇ, ಫುಟ್ಬಾಲ್ ನಲ್ಲಿ ಕೂಡ ನೀವು ನೋಡಿದಾಗ ಇದು ಒರಿಜಿನಲ್ ನಿವಿಯಾದ್ದು ಒರಿಜಿನಲ್ ಬ್ರ್ಯಾಂಡ್, ಆಯ್ತಾ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಫೇಕ್ ಇದು ಕೂಡ ಇದೆ. ಇದರಲ್ಲಿ ಕಲರ್ ಪ್ಯಾಟರ್ನ್ ಸೇಮ್ ನೀವು ಅದನ್ನ ನೋಡಬಹುದು, ಟೆಕ್ಸ್ಚರ್ ಇರ್ಬೋದು ಮತ್ತೆ ಹೋಲೋಗ್ರಾಮ್. ಆಮೇಲೆ ಡೀಟೇಲ್ಡ್ ಆಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ, ತುಂಬಾ ಸೂಕ್ಷ್ಮವಾಗಿ ಇವುಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತೆ ಅದೇ ರೀತಿಯಾಗಿ ಯೋನೆಕ್ಸ್, ಸೊ ಇದು ಕೂಡ ತುಂಬಾ ಪ್ರತಿಷ್ಠಿತ ಬ್ರ್ಯಾಂಡ್. ಸೊ ಇದರಲ್ಲಿ ಜಾಪನೀಸ್ ಮೂಲದ ಈ ಬ್ರ್ಯಾಂಡ್ ನಲ್ಲಿ ಇದರಲ್ಲಿ ನಿಮಗೆ ಹೀಗೆ ನೋಡಿದಾಗ ಮತ್ತೆ ನಿಮಗೆ ಗೊತ್ತಾಗೋದಿಲ್ಲ ಯಾವ್ದು ಒರಿಜಿನಲ್ ಯಾವ್ದು ಇದಿದೆ ಅಂತ. ಸೊ ನಾರ್ಮಲ್ ಆಗಿ ನೋಡಿದಾಗ, ಬಟ್ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಒರಿಜಿನಲ್, ಇದು ಫೇಕ್ ಬ್ರ್ಯಾಂಡ್. ಇದೇ ತರ ಮಾಡ್ತಾರೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಸ್ವಲ್ಪ ಫಾಂಟ್ಸ್ ಅಲ್ಲಿ ನೋಡಿ ಇದೊಂದು ಸ್ವಲ್ಪ ದೊಡ್ಡ ಇದೆ, ಇದು ಸ್ವಲ್ಪ ಸಣ್ಣ ಇದೆ, ಈ ರೀತಿಯಾಗಿರುತ್ತೆ. ಮತ್ತೆ ಹೋಲೋಗ್ರಾಮ್ ಇಲ್ಲೇನಿದೆ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಒರಿಜಿನಲ್ ಅಲ್ಲಿ ಸಣ್ಣದಾಗಿರುತ್ತೆ, ಬಟ್ 3D ಹೋಲೋಗ್ರಾಮ್ ಇರುತ್ತೆ. ಇದರಲ್ಲಿ 2D ಹೋಲೋಗ್ರಾಮ್ ಇದೆ. ಮತ್ತೆ ಇದು ಬ್ಯಾಚ್ ನಂಬರ್ಸ್ ಕೂಡ, ಇದರಲ್ಲಿ ಬ್ಯಾಚ್ ನಂಬರ್ ನ ಎಂಬಾಸ್ ಮಾಡಿರ್ತಾರೆ. ಬ್ಯಾಚ್ ನಂಬರ್ ಇದರಲ್ಲಿ ಆ ರೀತಿಯಾದಂತ ಯಾವುದೇ ಬ್ಯಾಚ್ ನಂಬರ್ಸ್ ಇರೋದಿಲ್ಲ. ಬಟ್ ಇದು ಸಾಧಾರಣ ಗ್ರಾಹಕರಿಗೆ ತುಂಬಾ ಕಷ್ಟ, ತುಂಬಾ ಸೂಕ್ಷ್ಮವಾಗಿ ಗಮನಿಸದೆ
ಅಥವಾ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಹೆಚ್ಚು ಅವೇರ್ನೆಸ್ ಇಲ್ಲದೆ ಇರುವಂಥವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಜನರಿಗೆ ಒಂದು ಮುಖ್ಯವಾಗಿ ಗ್ರಾಹಕರು ಯಾವುದೇ ರೀತಿಯಾದಂಥ ಮೋಸಕ್ಕೆ ಒಳಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಕೂಡ ಯಾವುದಾದ್ರೂ ಕಂಪ್ಲೇಂಟ್ಸ್ ಬಂದರೆ ನಾವು ಬೇರೆ ಬೇರೆ ಬ್ರ್ಯಾಂಡ್ಗಳು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು, ಕೇವಲ ಸ್ಪೋರ್ಟ್ಸ್ ಸಾಮಗ್ರಿ ಮಾತ್ರ ಅಲ್ಲ, ಬೇರೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಹಿತಿ ಇದ್ರೂ ಕೂಡ ಶೇರ್ ಮಾಡ್ಕೋಬೋದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈಡ್ ಮಾಡ್ತೀವಿ. ಸೊ ಈ ರೀತಿ ಗ್ರಾಹಕರನ್ನ ವಂಚನೆಗೊಳಗಾಗುವ ಪ್ರಕರಣಗಳನ್ನು ತಪ್ಪಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಇದರಲ್ಲಿ ಮುಖ್ಯವಾಗಿ ಅದೇ ನಾವು ಓನರ್ ಏನಿದ್ದಾರೆ ಅವ್ರನ್ನ ಈ ಪ್ರಕರಣದಲ್ಲಿ ಆರೋಪಿಯಾಗಿ ಇದು ಮಾಡಿದ್ದೀವಿ. ಹಾಗೆ ಎರಡು ಕಡೆಗೂ ಓನರ್ಸ್ ಮಾತ್ರ, ಮತ್ತೆ ಇದಕ್ಕೆ ಯಾರ್ಯಾರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಮ್ಯಾನುಫ್ಯಾಕ್ಚರರ್ಸ್ ಯಾರಿದ್ದಾರೆ, ಅದು ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಬಂದಾಗೂ ಕೂಡ ಅವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡ್ತೀವಿ. Almost it's same, ma'am. If you see the covers and all, there is no much price difference. Racket kodi. Okay. So this says 1980, ma'am. This is a fake product actually. So original loan kodi. Okay. So this is, but these are two different variants, but almost same, ma'am. I was just talking to the brand protector. It's not even 20% difference. So almost for the same range they are selling. So he's getting it, the owner is getting it for a cheaper price. Yeah, he must be getting it for the cheaper price. Otherwise, he doesn't have any other intentions to buy that, right? So what's the price of the original? And for example, you are taking the Yonex thing. Yes. What's the price, the original price, and the price for which it is being sold? See, the MRP here it is seen as 1980. But what we have checked, 2600 around is the original price. So in this is the difference. But in volleyball did kodi one. These volleyballs are being sold at 1680, but the shopkeeper says they give around 20% discount. But this is the original price that they have printed. The original product is also of same 1680, but he is claiming he is giving at certain discount, maybe 20% discount. That is what happens to racket also. Yes. They say that discount. That's what. Yeah, they say that they will be giving discount, but they won't claim that they are giving a fake product. They'll say that some sales are happening discount anta. No, but this instance, when we go around the shops here, Right. The thing is, as you said, customers find it problem. Right. When you go for this one, you go for that volleyball thing, famous thing, Yonex bat, and think for because there is lot being. You have raided a couple of shops, but Yes. But when you go around the shops, it's difficult to identify which is original, which is this one for the customers, because when we go around to buy, True, sir. Because when those are selling, being sold in a big number. What's the thing that's being? Are you taking the thing going around? Yes. What's the thing that? That's the thing, sir. Basically, we want to create a deterrence to other shopkeepers if at all they are there. ಅಂಡ್ ಯಾವುದೇ ರೀತಿಯ ಇನ್ಫಾರ್ಮೇಶನ್ ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಕೂಡ ನಾವು ರೈಡ್ ಮಾಡಿ ಕ್ರಮ ಕೈಗೊಳ್ತೀವಿ. ಸೊ ದಟ್ಸ್ ದ ಥಿಂಗ್. ಬೇರೆ ಯಾರು ಮಾಡಬಾರ್ದು ಅನ್ನೋದು ಕೂಡ ಹೇಳ್ತಾ ಇದೀವಿ. ಗ್ರಾಹಕರು ಎಚ್ಚರಿಕೆಯಿಂದ ಇದ್ದು ಏನು ರೆಪ್ಯೂಟೆಡ್ ಶಾಪ್ಸ್ ಇರುತ್ತೆ ಅವ್ರಗಳದ್ದೇ ಅಂಥದಕ್ಕೆ ಆದಷ್ಟು ಹೋದಾಗ. Are you going for a surprise checks for some of the shops or going on? That's not exactly in our domain. But ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದ್ರೆ ವಿ ವಿಲ್ ಆಕ್ಟ್. ಬಟ್ ಇದಕ್ಕಾಗಿ ಅಂತ ಸೆಪರೇಟ್ ಆಗಿ ಹೋಗುವಂಥದ್ದೇನಿಲ್ಲ. ಬಟ್ ಕಂಪ್ಲೇಂಟ್ಸ್ ಬಂದ್ರೆ, ಮಾಹಿತಿಗಳು ಬಂದ್ರೆ ವಿಲ್ ಆಕ್ಟ್.